सुमतिभिरनुवेदं शुभ्रकाजं सखाजं सुखमजमनपाजं मुक्त्युपायं विमाजं द्रहजमहममेजं जेजमम्नाजगेजं सदजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनि विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्तिस्तु सताम् अशेष सन्मङ्गलानि भवन्तु। सम्यक् श्लोकैकश्रवण पठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे चतुर्थाध्याये अद्यकथानुवादे सति किञ्चित् पूर्वकथानुवादः। ಪರೀಕ್ಷಿತ್ ರಾಜರಿಗೆ ಒಂದೇ ಒಂದು ಪ್ರಶ್ನೆ ಮನಸ್ಸಲ್ಲಿದೆ. ಆ ಪ್ರಶ್ನೆ ಏನು ಅಂತ ಶುಕಾಚಾರ್ಯರ ಬಳಿ ಕೇಳಿದ್ರು. ಅಲ್ಲ, ಬ್ರಾಹ್ಮಣರ ಶಾಪ ತಟ್ಟಿದ್ದು ಯಾದವರಿಗೆ ಅಂತ ಇದೆ. ಆ ಯಾದವರಲ್ಲಿ ಕೃಷ್ಣನು ಸೇರ್ತಾನೆ. ಶಾಪ ಸ್ವೀಕಾರ ಮಾಡ್ದ ಕೃಷ್ಣ. ಯಾಕೆ? ಪರಂಧಾಮಕ್ಕೆ ಹೊರಟ ಅಂದೇನು ಆ ಬ್ರಾಹ್ಮಣರ ಶಾಪವನ್ನ ಸತ್ಯ ಮಾಡಿದ. ಆದ್ರೆ ಅವನಿಗೆ ತಟ್ಟಲ್ಲ ಅನ್ನೋದು ಬೇರೆ ವಿಷಯ. ಆದ್ರೆ ಲೋಕದ ದೃಷ್ಟಿಯಲ್ಲಿ ಬ್ರಾಹ್ಮಣರ ಶಾಪದಿಂದಾಗಿ ಯದುಕುಲ ನಾಶ ಆಯ್ತು ಅನ್ನೋದು ಪ್ರಸಿದ್ಧ. ಆ ಪ್ರಸಿದ್ಧಿಯನ್ನ ಕೃಷ್ಣನೇ ಬೇಕು ಅಂತ ತಾನೇ ಇಚ್ಛೆ ಪಟ್ಟಿದ್ರಿಂದ ಹಾಗೆ ಎಲ್ಲ ಆಯ್ತು. ಯಾದವರು ಎಲ್ಲ ಯುದ್ಧ ಮಾಡ್ಕೊಂಡು ಹೊರಟ್ರು, ಕೃಷ್ಣನು ಹೊರಟ. ಆದ್ರೆ ಉದ್ಧವರು ಮಾತ್ರ ಉಳ್ಕೊಳ್ತಾರಲ್ಲ, ಇದು ಹೇಗೆ ಅಂತ. ಯಾಕೆ ಉದ್ಧವರಿಗೆ ಯುದ್ಧ ಮಾಡ್ಲಿಕ್ಕೆ ಬರಲ್ವಾ? ಅವ್ರು ಹೇಗೆ ಉಳ್ಕೊಂಡ್ರು, ಇಷ್ಟೆಲ್ಲ ಜನ ಹೋದ್ರು ಅಂತ ಒಂದು ಪ್ರಶ್ನೆ. ಆಗ ಉತ್ತರವನ್ನ ಕೊಡ್ಲಿಕ್ಕೆ ಇಲ್ಲ, ಉದ್ಧವರಿಗೆ ಏನೋ ಒಂದು ದೊಡ್ಡ ಕಾರ್ಯ ಇತ್ತು. ಆ ಕಾರ್ಯವನ್ನ ಮಾಡ್ಲಿಕ್ಕೆ ಬಿಟ್ಟು ಹೋದ ಕೃಷ್ಣ. ನೀವ್ ಇನ್ನೂ ಒಂದ್ ಸ್ವಲ್ಪ ದಿವಸ ಇರ್ಬೇಕು ಅಂತ. ಇದು ಉದ್ದೇಶ. ಹಾಗಾದ್ರೆ ಯಾವ ಕಾರಣಕ್ಕೆ? ನಮಗ್ ಗೊತ್ತಿರುವಂತೆ ಏನು, ಅವರು ಧರ್ಮ ಪ್ರಚಾರ ಮಾಡ್ಬೇಕಾಗಿತ್ತು, ಅದಕ್ಕೆ ಉದ್ಧವರನ್ನ ಬಿಟ್ಟು ಹೋಗಿತ್ತು. ಅದೇನು ಉದ್ಧವರನ್ನ ಮಾತ್ರ ಯಾಕೆ ಬಿಟ್ಟು ಹೋಗ್ಬೇಕು? ಬೇಕಾದಷ್ಟು ಜನ ಇದ್ರಲ್ಲ, ವಿದುರರಿದ್ರು, ಬೇರೆಯವರೆಲ್ಲ ಇದ್ರು. ಅಲ್ಲ ಅವರೆಲ್ಲ ತಮ್ಮವರಲ್ವಲ್ಲ. ವಿದುರರು ಅಂದ್ರೆ ಬೇರೆ ವಂಶಕ್ಕೆ ಸೇರೋದು. ಅದನ್ನ ವಿದುರರು ಅಂದ್ರೆ ಕೃಷ್ಣನಿಗೆ ನೇರವಾಗಿ ಯದುಕುಲಕ್ಕೆ ಸಂಬಂಧಪಟ್ಟವರಲ್ವಲ್ಲ ಅಂತಂದ್ರೆ ಅದಕ್ಕೆ ಇರಬಹುದು. ಆದ್ರೆ ಉದ್ಧವರ ತರ ಬೇಕಾದಷ್ಟು ಜ್ಞಾನಿಗಳಿದ್ರು, ಅವ್ರನ್ನೆಲ್ಲ ಯಾಕೆ ಇರಿಸ್ಕೊಳ್ದೆ ಉದ್ಧವರನ್ನ ಮಾತ್ರ ಇರ್ಲಿ ಅಂತ ಬಯಸಿದ್ ಯಾಕೆ ಅಂತ ಹೀಗೆ ಹಲವು ಪ್ರಶ್ನೆಗಳಿದೆ. ಇದಕ್ಕೆಲ್ಲ ಮುಂದೆ ಭಾಗವತದ ಪದ್ಯಗಳಲ್ಲಿ ಉತ್ತರ ಇದೆ. ಅದ್ರ ಮುಂಚೆ ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ಒಬ್ಬೊಬ್ರು ಒಂದೊಂದು ಅರ್ಥ ಮಾಡ್ತಾ ಬರ್ತಾರೆ. ಆ ಅರ್ಥ ಎಲ್ಲ ಹೇಳಿ ಅದು ಯಾಕೆ ಸರಿ ಇಲ್ಲ, ಆಚಾರ್ಯರ ವ್ಯಾಖ್ಯಾನ ಯಾಕೆ ಚೆನ್ನಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ಏನೋ ಗೊತ್ತಾಯ್ತು ನಮ್ಗೆ, ಯಾಕೆ ಕೃಷ್ಣ ಮಾತ್ರ ಈ ಉದ್ಧವರನ್ನ ಉಳಿಸಿತ್ತು ಅಂತ ಒಂದು ಪ್ರಶ್ನೆ ಇತ್ತು. ಇದೇ ಶ್ಲೋಕದಲ್ಲಿ ಅಂದ್ರೆ 28ನೇ ಶ್ಲೋಕದಲ್ಲಿ ಕೃಷ್ಣನಿಗೆ ತ್ರಯಧೀಶಃ ಅಂತ ಒಂದು ಶಬ್ದವನ್ನ ಬಳಸಿದ್ದಾರೆ. ತ್ರಯಧೀಶ ಅಂದ್ರೆ ಏನರ್ಥ? 3 ಲೋಕಗಳ ಅಧಿಪತಿ ಅಂತ ಅರ್ಥ. ಸಾಮಾನ್ಯವಾಗಿ ಈ ತ್ರಯಧೀಶ ಅನ್ನೋ ಶಬ್ದ ಏನಿದೆ ಇದು ಇಂದ್ರದೇವರಿಗೆ ಹೇಳುವಂತ ಶಬ್ದ. ಆದ್ರೆ ಆ ಇಂದ್ರದೇವರಿಗೂ ಇವನು ನಿಯಾಮಕ ಅಂತ ತೋರಿಸ್ಲಿಕ್ಕೋಸ್ಕರ ತ್ರಯಧೀಶ ಅಂತ ಇಲ್ಲಿ ಕೃಷ್ಣನಲ್ಲಿ ಆ ಶಬ್ದವನ್ನ ಬಳಸಿದ್ದಾರೆ. ಇನ್ನೊಂದು ಸ್ವಾರಸ್ಯಕರವಾದ ಶಬ್ದ ಯಾವ್ದಿಲ್ಲಿ ಅಂದ್ರೆ ಹರಿರಪಿ ತತ್ಯಜ ಆಕೃತಿಂ ತ್ರಯಧೀಶ. ಪರೀಕ್ಷಿತ್ ರಾಜ ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳ್ಬಿಟ್ಟ. ಅದ್ರ ಬಗ್ಗೆ ಟಿಪ್ಪಣಿಯಲ್ಲಿ ದೊಡ್ಡ ಚರ್ಚೆ. ಈ ಒಂದು ವಾಕ್ಯ ಕೂಡಿಸ್ಲಿಕ್ಕೆ ತುಂಬಾ ಶ್ರಮ ಪಟ್ಬಿಟ್ಟಿದ್ದಾರೆ ಎಲ್ರು. ಯಾಕೆ ಅಂದ್ರೆ ಇಲ್ಲೇನ್ ವಿಷಯ ಹೇಳಿದ್ದು ಪರೀಕ್ಷಿತ್ ರಾಜ ಅಂದ್ರೆ ತ್ರಯಧೀಶೋ ಹರಿರಪಿ ಆಕೃತಿಂ ತತ್ಯಜ. ಅಲ್ಲ, 3 ಲೋಕಕ್ಕೆ ಅಧಿಪತಿಯಾದ ಕೃಷ್ಣನು ಕೂಡ ತನ್ನ ಆಕೃತಿಯನ್ನ ಬಿಟ್ಟು ಹೊರಟ ಅಂತ ಬಂತು. ಇಲ್ಲಿ ಗೊಂದಲ ಶುರುವಾಯ್ತು. ಏನಿದು ಕೃಷ್ಣ ತನ್ನ ಆಕೃತಿಯನ್ನ ಬಿಟ್ಟು ಹೋಗೋದು ಅಂದ್ರೆ ಏನರ್ಥ?
ಆಕೃತಿ ಅಂದ್ರೆ ಸಾಮಾನ್ಯವಾಗಿ ಏನು, ಈಗ ನಾವು ಒಬ್ರು ಮನುಷ್ಯರು ಬಂದ್ರೆ ಇವ್ರ ಆಕೃತಿ ಹೀಗಿದೆ, ಇವ್ರ ಆಕೃತಿ ಹೀಗಿದೆ, ಇವ್ರು ದಪ್ಪ ಇದ್ದಾರೆ, ಅವ್ರು ಸಣ್ಣಕ್ಕಿದ್ದಾರೆ, ಇವ್ರು ಉದ್ದ ಇದ್ದಾರೆ ಅಂತ ಆಕೃತಿಯ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದರಲ್ಲೂ ಆಕೃತಿ ಇದ್ದ ಕೊನೆಗೆ ಶರೀರ ಅನ್ನೋ ಅರ್ಥದಲ್ಲೇ ಬರುತ್ತೆ. ಯಾಕೆ, ದೊಡ್ಡ ದೇಹ ಇವ್ರಿಗೆ, ಇವ್ರ ಚಿಕ್ಕ ದೇಹ, ಇವ್ರ ಉದ್ದ ದೇಹ ಅಂತ. ಹಾಗಾದ್ರೆ ಇಲ್ಲೂ ಆಕೃತಿ ಅನ್ನುವ ಶಬ್ದಕ್ಕೆ ದೇಹ ಅಂತ ಅರ್ಥವನ್ನ ತಗೊಂಡ್ರೆ ಹಾಗೇನ್ ಅರ್ಥ ಬಂತು? ಕೃಷ್ಣ ತಾನು ಭೂಮಿಯಲ್ಲಿ ದೇಹ ತ್ಯಾಗ ಮಾಡ್ದ ಅಂತ ಅರ್ಥ ಬಂತು ಪರೀಕ್ಷಿತರಾಜರ ಈ ಮಾತಿಗೆ. ಆದ್ರೆ ಇದು ಹೇಗ್ ಸಾಧ್ಯ? ಪರೀಕ್ಷಿತರಾಜರಂತಹ ಒಬ್ಬ ಜ್ಞಾನಿ ಕೃಷ್ಣ ದೇಹ ತ್ಯಾಗ ಮಾಡ್ದ ಅಂತ ಹೀಗೆ ಹೇಳಿದ್ರೆ ಏನರ್ಥ? ದೇವರು ದೇಹ ತ್ಯಾಗ ಮಾಡೋದು ಅಂತಿದೆಯಾ? ಅವನಿಗೆ ಎಲ್ಲಿ ಸಾವು, ಅವನಿಗೆ ಎಲ್ಲಿ ಉತ್ಪತ್ತಿ? ಕಡೆ ಹುಟ್ಟೋದು ಇಲ್ಲ, ಸಾವು ಇಲ್ಲ ದೇವರಿಗೆ. ಹಾಗೆ ಅದೇ ದೇಹದಿಂದ ಬರ್ತಾನೆ, ಅದೇ ದೇಹದಿಂದ ಹೋಗ್ತಾನೆ ಅಷ್ಟೇ. ಆದ್ರಿಂದ ಒಂದು ದೇಹ ಬಂತು, ಅದನ್ನ ಕಳ್ಕೊಂಡ, ಇನ್ನೊಂದು ದೇಹ ತಗೊಂಡು ಹೊರಟ, ಈ ತರ ಎಲ್ಲ ವ್ಯಾಖ್ಯಾನ ಮಾಡೋದು ದೇವರ ಬಗ್ಗೆ ಅಸಾಧ್ಯ. ಆದ್ರಿಂದ ಇಲ್ಲಿ ಹರಿಯೂ ಕೂಡ ಹೇಗೆ ಯಾದವರೆಲ್ಲ ದೇಹ ತ್ಯಾಗ ಮಾಡಿದರೋ ಹಾಗೆ ಹರಿಯೂ ಕೂಡ ದೇಹ ತ್ಯಾಗವನ್ನು ಮಾಡ್ದ ಅಂತ ಪರೀಕ್ಷಿತರಾಜರು ಏನ್ ಮಾತನ್ನ ಹೇಳ್ತಾರೆ, ಇದರ ಬಗ್ಗೆ ಇಲ್ಲಿ ಗೊಂದಲ ಶುರುವಾಗಿದೆ. ಇದು ಒಂದು ವಿಷಯ. ಸರಿ, ಅದಕ್ಕೆ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಈ ಆಕೃತಿ ತತ್ಯಜೆ ಅನ್ನೋದಕ್ಕೆ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ ಹೀಗೆ ಕೆಲವರು, ಅದು ಕೃಷ್ಣ ಶರೀರ ತ್ಯಾಗ ಮಾಡಿದ ಅಂದ್ರೆ ನಿಜ ಅದರೇನಿದೆ, ಶರೀರ ಬಿಟ್ಟು ಹೋಗಿದ್ದಾನೆ ಅಂತ ಒಬ್ರು ಬರೆದ್ರು ಅರ್ಥ. ದೇವರು ಅಂದ್ಮೇಲೆ ಶರೀರ ಯಾಕೆ ಬಿಟ್ಟು ಹೋಗ್ಬೇಕು, ಅವನ್ಗ ಶಕ್ತಿ ಇದೆಯಲ್ವ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ಅದಕ್ಕೆ ಒಬ್ರು ವ್ಯಾಖ್ಯಾನಕಾರರು ಉತ್ತರ ಕೊಟ್ರು, ಅದು ಕೃಷ್ಣ ತನ್ನ ನಿಜವಾದ ರೂಪವನ್ನ ಬೇರೆ ಇಟ್ಕೊಂಡಿದ್ದಾನೆ. ಆ ದೇಹ ನಮಗ್ ಕಣ್ಣಕ್ ಕಾಣಿಸಲ್ಲ, ಆದ್ರೆ ಈ ಭೂಲೋಕಕ್ಕೆ ಬಂದಾಗ ಅವನ ಮನುಷ್ಯ ದೇಹ ಏನಿದೆಯಲ್ಲ ಕಾಣ್ತಾ ಇರೋದು, ಅದನ್ನ ಅವ್ನು ಬಿಟ್ಟು ಹೋಗಿದ್ದಷ್ಟೇ. ಅದನ್ನ ಪರೀಕ್ಷಿತರಾದರೂ ಇಲ್ಲಿ ಕೃಷ್ಣನು ಆಕೃತಿಯನ್ನ ಬಿಟ್ಟು ಹೊರಟ ಅಂದ್ರೆ ಏನರ್ಥ? ಕೃಷ್ಣನು ತನ್ನ ಮನುಷ್ಯ ಆಕಾರ ಏನಿತ್ತಲ್ಲ ಈ ಭೂಮಿಗೆ ಬಂದಾಗ ಅದನ್ ಬಿಟ್ಟು ಹೋಗಿದ್ದು ಅಂತ ಅರ್ಥ ಅಷ್ಟೇ. ಮನುಷ್ಯಾಕಾರ ಬಿಟ್ಟು ಹೋದ ಅಂತ ಅಷ್ಟೇ ಅರ್ಥ ಹೊರತು ತನ್ನ ದೇಹನೇ ನಿಜವಾದದ್ದನ್ನು ಬಿಟ್ಟು ಹೋದ ಅಂತ ಅರ್ಥ ಅಲ್ಲ ಅಂತ ಹೀಗೊಬ್ರು ಅರ್ಥವನ್ನ ಬರೆದ್ರು. ಅದಕ್ಕೆ ಇನ್ನೊಬ್ರು ಅರ್ಥ ಬರೆದ್ರು, ಅದು ಹಾಗಲ್ಲ, ಮನುಷ್ಯನ ಆಕಾರ ಹಾಗೆ ಇತ್ತು, ಆದ್ರೆ ಯಾದವನ ಆಕಾರ ಇತ್ತಲ್ಲ. ಈಗ ಕೃಷ್ಣ ಭೂಲೋಕಕ್ಕೆ ಬಂದಾಗ ಯಾವ ವಂಶದವನು? ಯದು ವಂಶದವನು, ಯಾದವ. ಹಾಗಾದ್ರೆ ಯಾದವಾಕಾರ ಅಂತ ಏನಿತ್ತಲ್ಲ ಒಂದು ಆಕಾರ, ಅದನ್ನ ಬಿಟ್ಟು ಹೊರಟ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ರು. ಅದರಲ್ಲೂ ಏನ್ ಹೇಳಿದ್ರು, ಹಾಗಾದ್ರೆ ಇದೆಲ್ಲ ಯಾಕೆ ದೇಹ ತ್ಯಾಗ ಮಾಡೋ ತರ ತೋರಿಸಿದ್ದು? ಅದು ಲೀಲೆ ಅಷ್ಟೇ. ಒಂದು ಮನುಷ್ಯರು ಎಲ್ಲ ತೋರಿಸ್ಬೇಕು, ಮನುಷ್ಯನ ಅವತಾರ ಎತ್ತಿದಾಗ ದೇವರು ಹಾಗೆ ಲೀಲೆ ತೋರಿಸ್ತಾನೆ. ಎಷ್ಟೋ ಲೀಲೆ ಅಂತ ತೋರಿಸಿಲ್ವ ದೇವರು, ಅದ್ರಲ್ಲಿ ಇದು ಒಂದ್ ಲೀಲೆ ಅಂತ ಒಬ್ರು ಅರ್ಥ ಮಾಡಿದ್ರು. ಸರಿ, ಇದಕ್ಕೆ ಸುಮ್ಮನೆ ಇರ್ಲಿಲ್ಲ, ಇನ್ನೊಬ್ರು ಇನ್ನೊಂದು ಅರ್ಥ ಮಾಡ್ತಾರೆ. ಅವ್ರೇನ್ ಅರ್ಥ ಮಾಡ್ತಾರೆ ಅಂದ್ರೆ, ಅದು ತಾನು ಇಡೀ ಪ್ರಪಂಚದಲ್ಲಿ ಒಂದು ಆಕಾರ ಇಟ್ಕೊಂಡಿದ್ದಾನೆ, ಅದಕ್ಕೆ ವಿರಾಟ್ ರೂಪ ಅಂತ ನಾವೆಲ್ಲ ಕೇಳಿದ್ವಿ, ಹಿಂದೆ ಭಾಗವತಲ್ಲಿ ಬಂದಿದ್ವಿ. ಇಡೀ ಪ್ರಪಂಚದಲ್ಲಿ ತನ್ನ ವ್ಯಾಪ್ತ ರೂಪ ಇದೆ, ವಿರಾಟ್ ಆಕಾರ. ಆ ವಿರಾಟ್ ಆಕಾರ ಅದು ತನ್ನ ದೇಹನೇ, ಅದು ಕೃಷ್ಣನ ದೇಹ ಏನಿದೆಯಲ್ಲ ಅದೇ. ಅದರಿಂದ ಪ್ರಪಂಚವನ್ನ ಬಿಟ್ಟು ಹೊರಟ ಅಂದ್ರೆ ಆ ವಿರಾಟ್ ಆಕಾರವನ್ನ ತಾನು ತಗೊಂಡು ಹೊರಟ, ಅದು ಬೇಡ ಅಂತ ಈ ಅರ್ಥವನ್ನ ಕೆಲವರು ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ಪ್ರಶ್ನೆ ಬರುತ್ತಿಲ್ಲಿ ವಸ್ತುತಃ, ಯಾಕೆಂದ್ರೆ ಭೂಮಿಯನ್ನ ಬಿಡ್ಬೇಕು ಅಂತ ಹೇಳ್ಬೇಕು ಹೊರತು ಪ್ರಪಂಚವನ್ನೇ ಬಿಟ್ಟು ಹೋದ ಅಂತ ಹೇಳೋದ, ಇದು ಯಾವ ತರ ಸಂಬಂಧ? ಈಗ ಮೂರ್ ಲೋಕದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿರೋ ವಿರಾಟ್ ರೂಪ ಯಾಕೆ ಬಿಟ್ಟು ಹೋಗ್ಬೇಕು? ಈಗ ಕಾಣಿಸ್ತಾ ಇರೋ ಕೃಷ್ಣನ್ ರೂಪ ಅದು ಬಿಟ್ಟು ಹೋಯ್ತು ಅಂತಂದ್ರೆ ಸಾಕಲ್ಲ. ಅದು ಬಿಟ್ಟು ಇದು ಈ ರೀತಿ ಎಲ್ಲ ವ್ಯಾಖ್ಯಾನ ಮಾಡಿದವ್ರು ಇದ್ದಾರೆ. ಅದರಿಂದ ಎಲ್ಲಾ ಕಡೆ ಗಮನಿಸಿದಾಗ ಇವರು ಒಬ್ಬೊಬ್ರು ಒಂದೊಂದು ರೀತಿಯ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅದರಿಂದ ನಿಜವಾದ ವ್ಯಾಖ್ಯಾನ ಯಾವ್ದು ಸರಿ ಅಂತ, ಯಾಕೆಂದ್ರೆ ಮುಂದೆ ಎಲ್ಲಾ ಕಡೆ ಈ ಮುಂದಿನ ಶ್ಲೋಕಗಳನ್ನ ಗಮನಿಸ್ತಾ ಹೋದ್ರೆ ಅಲ್ಲೆಲ್ಲ ಏನ್ ಹೇಳಿದ್ದಾರೆ, ಕೃಷ್ಣನೇ ತಾನೇ ಇಚ್ಛೆ ಪಟ್ಟನಂತೆ. ಏನ್ ಇಚ್ಛೆ ಪಟ್ಟ? ಬ್ರಾಹ್ಮಣರ ಶಾಪ ಒಂದು ಕಾರಣ ಮಾಡ್ಕೊಂಡ. ಯಾಕಂದ್ರೆ ಭೂಮಿನ್ ಬಿಡ್ಬೇಕು ಅಂದ್ರೆ ಒಂದು ಕಾರಣ ಸಿಗ್ಬೇಕು, ಕಾರಣ ಸಿಗ್ಬೇಕು ಒಂದು ಬ್ರಾಹ್ಮಣ ಶಾಪ ಅಂತ ಒಂದು ನೆಪ ಮಾಡ್ಕೊಂಡು ತಾನು ಮೃತ್ಯುವಿಗೆ ಒಂದು ಅವಕಾಶ ಕೊಟ್ಟ. ನೋಡು, ಈಗ ನನ್ನ ಕುಲ ನಾಶ ಆಗತ್ತೆ ಅಂತ ಹೇಳಿ ತಾನೇ ಮೊದಲು ನಿಶ್ಚಯ ಮಾಡ್ಕೊಂಡು ಭೂಲೋಕ ಬಿಡೋದಕ್ ಯೋಚನೆ ಮಾಡ್ದ ಅಂತ ಇಷ್ಟೇ ಅರ್ಥ ಅದಕ್ಕೆ. ಆದ್ರೆ ಎಲ್ಲಾ ಕಡೆ ಸಮಸ್ಯೆ ಏನ್ ಬರೋದಿಲ್ಲಿ, ಅವ್ರೇನ್ ಬೇರೆ ವ್ಯಾಖ್ಯಾನಕಾರ ಹೇಳಿದಲ್ಲಿ ಏನ್ ತಪ್ಪಿದೆ? ಏನೋ ಒಂದ್ ಲೀಲೆ ಅಂತ ತೋರಿಸ್ದ, ಅಥವಾ ಅವನು ಈ ಪ್ರಪಂಚಾಕಾರ ಬಿಟ್ಟು ಹೋದ, ಏನೋ ಒಂದ್ ಬೇರೆ ಪಾಪ ಅವರು ಕಷ್ಟಪಟ್ಟೆ ತಾನೇ ಅರ್ಥ ಮಾಡಿರೋದು, ಅದನ್ನ ಯಾಕೆ ನೀವು ಖಂಡನೆ ಮಾಡ್ತೀರಿ ಅಂತ. ಅದು ಖಂಡನೆ ಮಾಡ್ಲಿಕ್ಕೆ ಒಂದು ಕಾರಣ ಇದೆ, ಅದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಅಷ್ಟೇ ಇರದೆ ಇನ್ನೊಂದು ಈ ಮುಂದಿನ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ, ಅಲ್ಲಿ ದೇಹಂ ತ್ಯಕ್ಷನ್ ಅಂತ ಸ್ಪಷ್ಟವಾದ ಮಾತಿದೆ.
ಅಂದ್ರೆ ದೇಹವನ್ನೇ ಬಿಡ್ತಾ, ದೇಹ ತ್ಯಾಗ ಮಾಡ್ತಾ ಅನ್ನೋ ಅರ್ಥ ಕೊಡೋ ಶಬ್ದಗಳನ್ನೇ ಭಾಗವತಲ್ಲಿ ಹಾಕಿದ್ದಾರೆ. ಇಷ್ಟು ಸ್ಪಷ್ಟ ಹಾಕಿದ್ಮೇಲೆ ಏನೇನೋ ಬೇರೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬರುತ್ತಾ? ಅದನ್ನ ಬೇರೆ ವ್ಯಾಖ್ಯಾನಕಾರರು ಪಾಪ ತುಂಬಾ ಯೋಚನೆ ಮಾಡಿ ಮನುಷ್ಯನ ಆಕಾರ, ಮನುಷ್ಯನ ದೇಹ, ಅದನ್ನ ಬಿಟ್ಟು ಸ್ವಾಮಿ ಕೃಷ್ಣ ಹೊರಟ ಅಂತ ಅರ್ಥ ಮಾಡಿದ್ದಾರೆ ಅಂತ. ಅದಕ್ಕೆ ಒಬ್ರು ಅರ್ಥ ಮಾಡಿದ್ರಂತೆ, ಇನ್ನೂ ಬಿಡಲ್ಲ. ಎಷ್ಟೋ ಜನ ಅರ್ಥ ಮಾಡಿದ್ರು, ಇವ್ರಿಗೆ ಯಾರಿಗೂ ಸರಿಯಾಗಿ ಹೊಳಿಲಿಲ್ಲ. ಮಧ್ವಾಚಾರ್ಯರು ಚೆನ್ನಾಗಿ ಅರ್ಥ ಬರೆದಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಅದರಿಂದ ಅಧ್ಯಯನದಲ್ಲಿ ಲೋಪ ಆಗ್ಬಿಟ್ಟಿದೆ. ಅವ್ರು ಅಷ್ಟು ಓದಿದ್ರು ಏನೋ ಓದಿಲ್ಲ ಅವರು. ಸರ್ವಜ್ಞರಲ್ಲ ಆಚಾರ್ಯರು, ಸರ್ವಜ್ಞರು. ಅವ್ರು ಏನ್ ಬರ್ದಿದ್ದಾರೆ ಅಂತ ಮೊದಲು ಇನ್ನೂ ಒಂದಿಷ್ಟು ವ್ಯಾಖ್ಯಾನ ಇದೆ, ಅದನ್ನ ನೋಡಿ ಅದಕ್ಕೆ ಬರೋಣ. ಸಂಹೃತ್ಯ ಸ್ವಕುಲಂ ಸ್ಫೀತಂ ಅಂತ ಈ ರೀತಿ ಭಾಗವತದಲ್ಲಿ ಪಾಠ ಇದೆ ಅಂತ ಸ್ವಲ್ಪ ಇದು ಬದಲಾಯಿಸ್ಬಿಡ್ತಾರೆ. ಇರೋ ಭಾಗವತ ಶಬ್ದ ಏನೋ ಇರುತ್ತೆ, ಇವ್ರಿಗೆ ಅರ್ಥ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ ಹೇಳಿ ಆ ಶಬ್ದನೇ ಬೇರೆ ಅಂತ ಹೇಳ್ಬಿಡೋದು. ಈಗ ಅಲ್ಲಿ ಒಂದು ಪಾಠ ಇಟ್ಕೊಂಡಿದ್ದಾರೆ ಇವರೆಲ್ಲ. ಸಂಹೃತ್ಯ ಸ್ವಕುಲಂ ಸ್ಫೀತಂ ಅಂತ ಒಂದು ಪಾಠ ಇಟ್ಕೊಂಡಿದ್ದಾರೆ. ಈ ಪಾಠದ ಪ್ರಕಾರ ಅವರೇ ಅರ್ಥ ಮಾಡಿದ್ದಾರೆ ಅಂದ್ರೆ, ಅದು ಕೃಷ್ಣನ ದೇಹತ್ಯಾಗ ಅಂದ್ರೆ ಅದು ದೊಡ್ಡ ದೇಹ ಇತ್ತಲ್ಲ. ಅಂದ್ರೆ ಕೃಷ್ಣನ ಆಕಾರ ಎಷ್ಟು ಎತ್ತರ, ಎಷ್ಟು ಏನಿದು ಅವನ ಅವತಾರ ಕಾಲದಲ್ಲಿ, ಆ ತರ ಮನುಷ್ಯರಿಗೆ ತೋರುವಂತ ಸ್ಥೂಲ ಶರೀರ ಬಿಟ್ಟ ಅಷ್ಟೇ. ವಸ್ತುತಃ ಅವನು ಅದೃಶ್ಯ ಆದ ಅಂತ ಅರ್ಥ. ಅವನು ಸ್ಥೂಲ ಶರೀರವನ್ನ ಬಿಟ್ಟು ಈ ಸೂಕ್ಷ್ಮ ಶರೀರ ಏನಿತ್ತೋ ಅದರ ಜೊತೆಗೆ ಅವನು ಹೊರಟಿದ್ದಾನೆ ಅಂತ ಬಹಳ ಕಷ್ಟಪಟ್ಟು ವ್ಯಾಖ್ಯಾನ ಮಾಡಿದ್ದಾನೆ. ಏನೋ ಒಂದು ಬೇರೆ ಪಾಠ ಅಂತ ಇಟ್ಕೊಂಡು ಸರ್ಕಸ್ ಮಾಡಿ ಅರ್ಥ ಮಾಡಿದೆ. ವಸ್ತುತಃ ಈ ಸ್ಥೂಲ ರೂಪ ತ್ಯಾಗ, ಸೂಕ್ಷ್ಮ ರೂಪದಿಂದ ಗಮನ, ಇದು ನಮಗೂ ಇದೆ, ಜೀವರಿಗೂ ಕೂಡ ಇದ್ದೇ ಇದೆ. ಯಾಕೆ ಜೀವ ತಾನು ಸತ್ತ ಅಂದ್ರೆ ಏನಂತ, ಈ ಸ್ಥೂಲ ರೂಪವನ್ನ ತೊರೆದ. ಆದ್ರೆ ಸೂಕ್ಷ್ಮ ರೂಪ ಅವನ ಜೊತೆಗೆ, ಅವನ ಜೊತೆ ಇಂದ್ರಿಯಗಳು, ಭೂತಗಳು ಇದೆಲ್ಲ ಹೋಗೇ ಹೋಗ್ತಾವೆ ಅಂತ ನಾವು ಸುಧಾ ಪಾಠದಲ್ಲಿ ಮೊದಲಿಗೆ ಕೇಳಿದೀವಿ ಆ ವಿಷಯವನ್ನೆಲ್ಲ. ಹಾಗಾದ್ರೆ ಆ ವಿಷಯ ಜೀವರಿಗೂ ಮತ್ತೆ ಕೃಷ್ಣನಿಗೂ ಸಮಾನ ಆಗೋಯ್ತು. ಅದ್ರೇನೋ ಒಂದು ವೈಶಿಷ್ಟ್ಯ ಬರಲಿಲ್ಲ ದೇವರಿಗೆ, ನಮಗಿಂತ ದೇವರಲ್ಲಿ ಏನೋ ಒಂದು ವೈಶಿಷ್ಟ್ಯ ಇಲ್ಲ, ಅದೇನೋ ಬರಲಿಲ್ಲ. ಹಾಗಾದ್ರೆ ಈ ವ್ಯಾಖ್ಯಾನ ಒಂಥರಾ ಮಾಡಿದಾರೆ ಕಷ್ಟಪಟ್ಟು. ಕೆಲವ್ರು ಮಾಡಿದ್ರು ಅದು ಅವನು ದೇಹ ಬಿಟ್ಟು ಹೋಗೋದು ಏನರ್ಥ, ಮನುಷ್ಯನ ಕಣ್ಣಿಗೆ ಕಾಣದೇ ಇರೋ ತರ ಹೊರಟು ಹೋಗೋದು ಅಂತ ಅಷ್ಟೇ ಅರ್ಥ ಅಂತ. ಆದ್ರೆ ಇದು ಯಾವ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸರಿ ಇಲ್ಲ ಅಂತಂದ್ರೆ, ಏಕಾದಶ ಸ್ಕಂದ ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಏನ್ ಬರುತ್ತೆ ಅಂದ್ರೆ, ಕೃಷ್ಣ ತಾನು ಎಲ್ಲರೂ ನೋಡ್ತಾ ಇದ್ದಾಗೆ ಹೋದ್ನಂತೆ ಪರಂಧಾಮಕ್ಕೆ. ಇದು ನಿಜವಾದ ಅರ್ಥ. ಅದು ಏಕಾದಶ ಸ್ಕಂದ ಭಾಗವತಲ್ಲಿದೆ. ಅದನ್ನ ಮರೆತು ಈ ಸ್ಕಂದಕ್ಕೆ, ಮೂರನೇ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡ್ತಾ ಈ ರೀತಿ ಅರ್ಥ ಹೇಳ್ಬಿಟ್ರು ಎಲ್ಲಾ ವ್ಯಾಖ್ಯಾನಕಾರರು. ಮತ್ ಮುಂದಿನ ಏಕಾದಶ ಸ್ಕಂದ ಭಾಗವತಕ್ಕೆ ಏನ್ ಹೇಳ್ತಾರೆ ಇವರು ಉತ್ತರ ಆ ವಾಕ್ಯಕ್ಕೆ? ಯಾಕೆಂದ್ರೆ ಅಲ್ಲೇನ್ ಬರುತ್ತೆ ಸ್ಪಷ್ಟ, ಎಲ್ಲರೂ ನೋಡ್ತಾ ಇದ್ದ ಹಾಗೆ ಕೃಷ್ಣ ಹಾಗೆ ಹೊರಟ ಪರಂಧಾಮಕ್ಕೆ ಅಂತ ಸ್ಪಷ್ಟವಾಗಿ ಇದೆ. ಅದಕ್ಕೆ ಇನ್ನೊಬ್ರು ಅರ್ಥ ಮಾಡಿದ್ರೆ ಇದಕ್ಕೆ, ಅದು ಹಾಗಲ್ಲ, ಅದು ಈ ಸತ್ವಗುಣ, ರಜೋಗುಣ, ತಮೋಗುಣದಿಂದ ಅವನೇ ನಿರ್ಮಾಣ ಮಾಡ್ಕೊಂಡಂತೆ ಈ ಭೂಮಿಯಲ್ಲಿ. ಇದೊಂದು ರಂಗಸ್ಥಳ, ಈಗೆಲ್ಲ ನಾಟಕದ ಮಾಡೋರು ಬಂದು ಕುಣಿಬೇಕಲ್ಲ, ಅದಕ್ಕೊಂದು ವೇದಿಕೆ ಮಾಡ್ಕೊಳ್ತಾರಲ್ಲ, ಹಾಗೆ ಈ ತ್ರಿಗುಣದಿಂದ ಅಂದ್ರೆ ಸತ್ವ, ರಜೋ, ತಮೋ ಗುಣಗಳಿಂದ ಒಂದು ಅಭಿವ್ಯಕ್ತವಾದ ಒಂದು ರಂಗಸ್ಥಳ ಇಟ್ಕೊಂಡು ಅಲ್ಲಿ ತನ್ನ ಲೀಲೆಯನ್ನೆಲ್ಲ ತೋರಿಸ್ದ ಬ್ರಹ್ಮಾಂಡದಲ್ಲಿ. ಆಮೇಲೆ ಬ್ರಹ್ಮಾಂಡ ಬಿಟ್ಟು ತೆರಳಿ ಹೋದ ಅಂತ. ಬ್ರಹ್ಮಾಂಡ ಯಾಕೆ ಬಿಡ್ಬೇಕೀಗ? ಈ ಭೂಮಿನ ಬಿಟ್ರೆ ಸಾಕು. ಯಾವ ದ್ವಾರಕೆಗೆ ಬಂದಿದ್ದ ಆ ಕ್ಷೇತ್ರ ಬಿಟ್ಟು ಹೋದ್ರೆ ಸಾಕಾಗಿದೆ. ಅದ್ ಬಿಟ್ಟು ಇಡೀ ಭೂಮಿಯನ್ನ ಬಿಟ್ಟು ಹೋದ, ಇಡೀ ಬ್ರಹ್ಮಾಂಡ ಬಿಟ್ಟು ಹೋದ, ಹೀಗೆಲ್ಲ ಅರ್ಥವನ್ನ ಮಾಡ್ತಾ ಮಾಡ್ತಾ ಕೊನೆಗೆ ಯಾರು ಸರಿಯಾಗಿ ಇದಕ್ಕೆ ಪರಿಹಾರ ಹೇಳಲಿಕ್ಕೆ ಅವ್ರಿಗೆ ಬರ್ಲಿಲ್ಲ ಯಾರಿಗೂ. ಹಾಗಾದ್ರೆ ಈ ಸಮಸ್ಯೆಗೆ ಏನ್ ಪರಿಹಾರ? ಇಲ್ಲಿ ಸ್ಪಷ್ಟವಾಗಿ ದೇಹ, ಆಕೃತಿ ಈ ತರ ಎಲ್ಲ ಶಬ್ದಗಳನ್ನು ಬಳಸಿದಾರಲ್ಲ, ಹಾಗಾದ್ರೆ ಕೃಷ್ಣ ದೇಹ ತ್ಯಾಗವನ್ನು ಮಾಡ್ದ ಅಂತ ಅಷ್ಟು ಸ್ಪಷ್ಟವಾಗಿ ಇದೆಯಲ್ವಾ ಅಂದ್ರೆ, ಆಗ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಇದಕ್ಕೆ ವಿವರಿಸ್ತಾರೆ. ನಿಮ್ಗೆ ಭಾಗವತದ ಪದ್ಯಗಳ ಅರ್ಥ ಮಾಡ್ಕೊಳ್ಲಿಕ್ಕೆ ಬರ್ಲಿಲ್ಲ ಅಂತ ಅವ್ರು ಖಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಅದನ್ನ ಬರ್ಲಿಲ್ಲ ನಿಮ್ಗೆ ಅಂತ ಹೇಳಲ್ಲ ಆಚಾರ್ಯರು. ಅವ್ರು ನಿಜವಾದ ಅರ್ಥ ಏನೋ ಬರ್ದಿದ್ದಾರೆ. ಬರ್ದಿರೋದ್ರೆ ನಮಗೇನ್ ಅರ್ಥ ಆಗತ್ತೆ ಅಂದ್ರೆ, ಬೇರೆಯವ್ರು ಯಾರಿಗೂ ಅರ್ಥ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ ಅರ್ಥ ಆಗತ್ತೆ. ಅವರು ಇಷ್ಟು ಚಿಕ್ಕದಾಗಿ ಹೇಳ್ತಾರೆ ಆಚಾರ್ಯರು. ಅಂದ್ರೆ ಅವರು ಈ ಭಾಗವತದ ಪದ್ಯಕ್ಕೆ ಎಲ್ಲಾ ಅನ್ವಯ, ಪದಚ್ಛೇದ, ತಾತ್ಪರ್ಯ ಎಲ್ಲ ಹೇಳಲಿಕ್ಕೆ ಹೋಗಲ್ಲ. ಏನ್ ಬೇಕೋ ಅಷ್ಟು ಹೇಳ್ತಾರೆ, ಅದು ಮುಖ್ಯ. ಅದು ಒಬ್ಬ ಜ್ಞಾನಿಯ ಶೈಲಿ. ಆಚಾರ್ಯರು ಹಾಗೆ ಈ ಭಾಗವತದ ಪದ್ಯ ಓದಿದ್ರು, ನೋಡಿದ್ದಾರೆ ಇಲ್ಲಿ ಏನ್ ಸಮಸ್ಯೆ ಆಗತ್ತೆ ಜನರಿಗೆ, ಇದೊಂದು ಸಮಸ್ಯೆ ಆಗತ್ತೆ, ಆ ಸಮಸ್ಯೆಗೆ ಉತ್ತರ ಅದನ್ನ ಬರೆದ್ರು. ಆಕೃತಿಂ ಪೃಥಿವೀಂ ಶರೀರಮಾಕೃತಿರ್ದೇಹ ಉಕ್ ಪೃಥ್ವೀ ಚ ಮಹೀ ತಥಾ ಇತ್ಯರ್ಥ. ಇಲ್ಲಿ ಆಕೃತಿ ಅನ್ನೋ ಶಬ್ದಕ್ಕೆ ಪೃಥಿವಿ ಅಂತ ಅರ್ಥವನ್ನ ಮಾಡಿದ್ದಾರೆ.
ಹಾಗಾದ್ರೆ ಈ ಭಾಗವತಲ್ಲಿರೋ ಶಬ್ದ ಆಕೃತಿ ಆಕಾರ ಅಂತಂದ್ರೆ ಮನುಷ್ಯನ ಆಕಾರ ಅಂತಂದ್ರೆ ಅದು ಚಿಕ್ಕದು ದೊಡ್ಡದು ಈ ರೀತಿಯ ಆಕಾರ ಅಲ್ಲ. ಆ ಆಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಆ ಶಬ್ದಕ್ಕೆ ಅರ್ಥ ತಪ್ಪು ಮಾಡ್ಕೊಂಡಿದ್ದಾರೆ ಎಲ್ರು. ಹಾಗಾದ್ರೆ ಏನ್ ಅರ್ಥ ಆಕೃತಿ ಶಬ್ದಕ್ಕೆ? ಅದು ಆಕೃತಿ ಅಂದ್ರೆ ಭೂಮಿ ಅಂತ ಅರ್ಥ ಅಲ್ಲ, ದೇಹ ಅಂತ ಅರ್ಥ ಇದೆಯಲ್ವಾ? ಇಲ್ಲ ಅಂತ ಹೇಳ್ತಾ ಇಲ್ಲ, ದೇಹಾನು ಅರ್ಥನೂ ಕೂಡ ಇದೆ. ಅದ್ ಹೇಗೆ? ಒಂದು ಕೋಶ ವಾಕ್ಯ ಕೊಡ್ತಾರೆ. ಒಂದ್ ಕಡೆ ಏನ್ ಬಂದಿದೆ, ಶರೀರಂ ಆಕೃತಿ ದೇಹ ಕುಹು ಪೃಥ್ವಿ ಚ ಮಹಿ ತಥಾ ಅಂತ ಬಂದಿದೆ. ಇಲ್ಲಿ ಶರೀರ ಆಕೃತಿ ದೇಹ ಎಲ್ಲ ಒಂದೇ ಅರ್ಥ. ಹಾಗೆ ಭೂಮಿ ಮಹಿ ಎಲ್ಲದಕ್ಕೂ ಒಂದೇ ಅರ್ಥ. ಹಾಗಾದ್ರೆ ಆಕೃತಿ ಅನ್ನೋ ಶಬ್ದಕ್ಕೆ ದೇಹ ತೊರೆದ ಅಂತ ಎಲ್ಲಿ ಹೇಳಿದ್ದಾರೆ? ಈ ಭೂಮಿಯನ್ನ ತ್ಯಾಗ ಮಾಡ್ದ ಅಷ್ಟೇ. ಅಂದ್ರೆ ದ್ವಾರಕಾ ಕ್ಷೇತ್ರದಲ್ಲಿ ಇದ್ದ, ದ್ವಾರಕಾ ಕ್ಷೇತ್ರದಿಂದ ಹೊರಟ, ಭೂಮಿ ತ್ಯಾಗ ಮಾಡ್ದ ಅಷ್ಟೇ ಅರ್ಥ. ಸರಿ, ಬೇರೆಯವ್ರು ಹೀಗೆ ಅರ್ಥ ಮಾಡಿದಲ್ವಾ ಅಂದ್ರೆ ಇಲ್ಲ, ಬೇರೆಯವ್ರು ಏನ್ ಅರ್ಥ ಮಾಡಿದ್ರು, ದೇಹ ತ್ಯಾಗ ಮಾಡ್ದ ಕೃಷ್ಣ ಅಂತಾನೆ ಅರ್ಥ ಮಾಡಿದ್ದಾರೆ. ಅದ್ರ ಆಚಾರ್ಯ ದೇಹ ತ್ಯಾಗ ಮಾಡಿದಾನೆ ಅಂತ ಇಲ್ಲಿ ಹೇಳಿಲ್ಲ. ಈ ಭೂಲೋಕ ಬಿಟ್ಟು ಹೊರಟ, ಪರಂಧಾಮ ಗೈದ ಅನ್ನೋದನ್ನ ಇನ್ನೊಂದ್ ಶಬ್ದಲ್ಲಿ ನಾವು ಹಾಗೆ ಹೇಳೋದು. ಹಾಗಾದ್ರೆ ಇದಕ್ಕೇನಾದ್ರು ಪ್ರಮಾಣ ಉಂಟ ನೀವ್ ಅರ್ಥ ಮಾಡೋದಕ್ಕೆ? ಯಾಕಂದ್ರೆ ಒಂದ್ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇರುತ್ತೆ. ಪ್ರಸಿದ್ಧ ಅರ್ಥ ಬಿಟ್ಟು ಅಪ್ರಸಿದ್ಧ ಅರ್ಥ ತಗೊಳ್ತಾ ಇದ್ರಿ. ಯಾಕೆ ಆಕೃತಿಯಿಂದ ಏನ್ ಅರ್ಥ? ಪ್ರಸಿದ್ಧ. ಒಬ್ಬರ ಶರೀರ ಅಂತ ಪ್ರಸಿದ್ಧ ಎಲ್ಲಾ ಕಡೆ. ಅದ್ ಬಿಟ್ಟು ಆಕೃತಿ ಅಂದ್ರೆ ಭೂಮಿ ಅಂತ ಯಾರಗ್ ಗೊತ್ತಿರುತ್ತೆ? ಈ ತರ ಒಂದು ಕೋಶ ಕೊಟ್ಬಿಟ್ಟು ಒಂದ್ ಶಬ್ದಕ್ಕೆ 1000 ಅರ್ಥ ಇರುತ್ತೆ. ಯಾವ್ದಾರ ಕೋಶ ಕೊಟ್ಟು ಏನಾರ ಅರ್ಥ ಮಾಡ್ಬೋದು? ಇದಲ್ಲೇನು ಹೊಸ ವಿಶೇಷ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಸುಮ್ನೆ ಹೇಳ್ತಾ ಇಲ್ಲ, ಸ್ಕಂದ ಪುರಾಣ ನೋಡ್ಲಿಲ್ಲ ಅಂತ ಅರ್ಥ. ಸ್ಕಂದ ಪುರಾಣದಲ್ಲಿ ಒಂದು ಮಾತಿದೆ, ಏನು? ಪೃಥಿವೀ ಲೋಕ ಸಂತ್ಯಾಗೋ ದೇಹತ್ಯಾಗೋ ಹರೇ ಸ್ಮೃತಃ ನಿತ್ಯಾನಂದ ಸ್ವರೂಪತ್ವಾತ್ ಅನ್ಯನ್ನೈವೋಪಲಭ್ಯತೆ ದರ್ಶಯೇ ಜನಮೋಹಾಯ ಸದೃಶೀಂ ಮೃತಕಾಕೃತಿಂ ನಟವದ್ ಭಗವಾನ್ ವಿಷ್ಣು ಪರಜ್ಞಾನಾಕೃತಿ ಸ್ವಯಂ ಅಂತ ಸ್ಪಷ್ಟವಾಗಿ ಸ್ಕಂದ ಪುರಾಣದಲ್ಲಿ ಮಾತಿದೆ. ಈ ಮಾತಿಗೆ ಏನ್ ಅರ್ಥ ಹೇಳ್ಬೇಕು? ಹಾಗಾದ್ರೆ ನೀವು ಹೇಳಿ ಅರ್ಥ. ಅದ ಆಕ್ಷೇಪ, ಅದರಿಂದ ಬೇರೆಯವ್ರ ಅರ್ಥ ಸರಿ ಮಾಡ್ಲಿಲ್ಲ. ಹಾಗಾದ್ರೆ ಸ್ಕಂದ ಪುರಾಣದಲ್ಲಿ ಬಂದ ವಿಷಯ ಏನು ಅಂದ್ರೆ, ಪೃಥಿವೀ ಲೋಕವನ್ನ ಬಿಡೋದೇ ಅವನ ದೇಹ ತ್ಯಾಗ ಅಂತ ಅರ್ಥ ಅಷ್ಟೇ. ಅವನ್ ದೇಹ ಬಿಟ್ಟ ಅಂತ ಎಲ್ಲಾದ್ರೂ ಶಬ್ದ ಹಾಕಿ ಬಿದ್ದ, ಪೃಥ್ವಿ ಲೋಕ ಬಿಟ್ಟಿದ್ದಾನೆ ಅಂತ ಅರ್ಥ. ಹೊರತು ಅವನು ನಿಜವಾದ ದೇಹ ಬಿಟ್ಟು ಹೋದ ಅಂತ ಅರ್ಥ ಅಲ್ವೇ ಅಲ್ಲ. ಯಾಕೆ ಅಂದ್ರೆ ನಿತ್ಯಾನಂದ ಸ್ವರೂಪತ್ವಾತ್ ಅನ್ಯನ್ ನೈವೋಪಲಬ್ಧ. ಅವನ್ ದೇಹ ನೋಡೋದೇ ಕಷ್ಟ. ಆ ನಿತ್ಯಾನಂದ ಸ್ವರೂಪಿ ಪರಮಾತ್ಮ, ಅವನ್ ದೇಹ ಬಿಟ್ಟು ಹೋಗ್ತಾನೆ ಅಂದ್ರೆ ಇದೊಂದು ದುಃಖ ಕಾರಣ ಅಲ್ವಾ? ಮತ್ತವ್ ನಿತ್ಯಾನಂದ ಸ್ವರೂಪಿ ಅಂತ ಹೇಗೆ ಹೇಳೋದು? ಅದರಿಂದ ಆ ರೀತಿ ಅಲ್ವೇ ಅಲ್ಲ. ಅಷ್ಟೇ ಅಲ್ಲ, ದರ್ಶಯೇ ಜನಮೋಹಾಯ ಸದೃಶಿ ಮೃತಕಾಕೃತಿ. ಅಲ್ಲ, ಅವತ್ತಿನ ಜನ ನೋಡ್ತಾ ಇದ್ರಲ್ಲ, ಒಂದು ದೇಹ ಅಲ್ಲಿ ಬಿದ್ದಿತ್ತು, ನೋಡಿದಾರಲ್ಲ ಸ್ಪಷ್ಟವಾಗಿದ್ರೆ, ಆ ಕಾಲದಲ್ಲಿ ಆ ಜನರ ವ್ಯಾಮೋಹ ಮಾಡ್ಲಿಕ್ಕೋಸ್ಕರ ತನ್ನ ದೇಹದ ಥರನೇ ಅನ್ಸ್ಬೇಕು, ಕೃಷ್ಣನ ದೇಹದ ತರ ಆ ರೀತಿ ಅನ್ಸುವಂತ ಒಂದು ಮೃತಕ ಆಕೃತಿ, ಆ ಕ್ಷಣದಲ್ಲಿ ಸೃಷ್ಟಿಯಾದ ದೇಹ ಅಷ್ಟೆ. ಇದ್ ಹೇಗಾಯ್ತು ಅಂದ್ರೆ, ಒಬ್ಬ ನಾಟಕದಲ್ಲಿ ವೇಷ ಹಾಕೊಂಡ್ ಬರ್ತಾನೆ. ವೇಷ ಹಾಕೊಂಡ್ ಬರೋನು ನಿಜವಾದ ದೇಹ ಅದೇನಾದ್ರು? ಅದಲ್ಲ, ಯಾವ್ದೋ ಒಂದು ಕಪಟ ದೇಹ, ಇನ್ನೊಂದ್ ದೇಹ. ಆ ದೇಹ ಅದು ತೋರಿತಾನೆ, ಆಮೇಲೆ ತನ್ನ ಪಾಡಿಗೆ ಹೋಗ್ತಾ ಇರ್ತಾನೆ. ಹಾಗೆ ಕೃಷ್ಣ ತಾನು ಅದೇ ತರ ದೇಹ ವೇಷ ಹೊತ್ಕೊಂಡ್ ಬಂದಿದ್ದ? ಇಲ್ಲ, ವೇಷ ಹೊತ್ಕೊಂಡ್ ಬಂದಿಲ್ಲ. ಆದ್ರೆ ಕೊನೆ ಕಾಲದಲ್ಲಿ ಹೋಗ್ಬೇಕಾದ್ರೆ ಅಜ್ಞ ಜನರ ವ್ಯಾಮೋಹಕ್ಕೋಸ್ಕರ ಒಂದು ದೇಹ ಅಲ್ಲಿ ತೋರ್ಸೋ ಹಾಗೆ ಮಾಡಿ ತಾನು ತನ್ನ ಪಾಡಿಗೆ ಹೊರಟ. ಜ್ಞಾನಿಗಳಿಗೆಲ್ಲ ಕಣ್ತು, ಏನು ಕಂಡಿದೆ ಏನಂತ, ಅದೇ ದೇಹದಿಂದ ಪರಂಧಾಮಕ್ಕೆ ಹೋಗಿತ್ತು. ಆದ್ರಿಂದ ಈ ಸ್ಕಂದ ಪುರಾಣದ ಪ್ರಮಾಣದ ಪ್ರಕಾರ ದರ್ಶಯೇ ಜನಮೋಹಾಯ, ಜನರ ಮೋಹಕ್ಕೋಸ್ಕರ ತನ್ನ ದೇಹಕ್ಕೆ ಸದೃಶವಾದ ಮೃತಕ ಆಕೃತಿ, ಸತ್ತ ಒಂದು ದೇಹ ಇರುತ್ತಲ್ಲ ಆ ರೀತಿಯ ಆಕೃತಿಯನ್ನ ನಟವತ್ ಭಗವಾನ್ ವಿಷ್ಣು, ಒಬ್ಬ ನಟನೆ ಮಾಡುವ ತರ ವಿಷ್ಣು ತಾನು ಈ ದೇಹವನ್ನ ತಾನು ಎಲ್ಲರಿಗೂ ತೋರಿಸಿ ತಾನು ಹೊರಟಿದ್ದಾನೆ ಅಷ್ಟೇ, ಹೊರತು ಬೇರೆ ಇನ್ನೇನು ಅಲ್ಲ. ಅದಕ್ಕೆ ಇನ್ನೊಂದು ಪ್ರಮಾಣವನ್ನು ಕೂಡ ಕೊಡ್ತಾರೆ. ರಾಜನ್ ಪರಸ್ಯ ತನುಭೃತ್ ಅಂತ ಹೇಳಿ ಪ್ರಮಾಣ ಕೊಡ್ತಾ, ಮಾಯಾ ವಿಡಂಬನಂ ಅವೈಹಿ ಯಥಾ ನಟಸ್ಯ. ಇದೊಂದು ಮಾಯಾ ವಿಡಂಬನ ಅಷ್ಟೇ ಹೊರತು ತನ್ನ ರೂಪ ಅಲ್ಲದೆ ಇರೋದು ತನ್ನ ರೂಪ ಅಂತ ತೋರಿಸಿ ಉತ್ತಮ ಜನ್ಮಯ ಶರೀರ, ತಂದು ದೇಹ ಶರೀರ ಅದನ್ನ ಬಿಟ್ಟು ಆ ತತ್ಕಾಲದಲ್ಲಿ ಜನರಿಗೆ ಭ್ರಮೆ ಬರೋ ತರ ಅಷ್ಟೇ ಮಾಡಿದ ಹೊರತು ವಾಸ್ತವಿಕವಾಗಿ ಕೃಷ್ಣನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ಅಂದ್ರೆ ದೇಹ ತ್ಯಾಗ ಮಾಡಿ ಹೊರಟ ಅಂತ ಅರ್ಥ ಅಲ್ಲ. ದೇಹ ತ್ಯಾಗ ಅನ್ನೋದಕ್ಕೆ ಆಕೃತಿಯಿಂದ ಪೃಥ್ವಿ ಲೋಕ ತ್ಯಾಗ ಅಂತ ಅರ್ಥ. ಅದಕ್ಕೇನ್ ಪ್ರಮಾಣ? ಸ್ಕಂದ ಪುರಾಣದ ಪ್ರಮಾಣ ಕೊಟ್ಟು ಆಚಾರ್ಯ ಅದಕ್ಕೆ ಸುಲಭವಾಗಿ ಪರಿಹಾರ ಕೊಟ್ಬಿಟ್ಟು, ಅದರಿಂದ ಅವನು ಮನುಷ್ಯರ ತರ ಆಕಾರ ಇಟ್ಕೊಂಡು ಇಷ್ಟು ದಿವಸ ಇದ್ದ, ಆಮೇಲೆ ಲೀಲೆಗೋಸ್ಕರ ಯಾರ್ಯಾರು ಲೀಲೆಗೋಸ್ಕರ ಇರೋ ಶರೀರ ಹಂಗೆಲ್ಲ ಬಿಟ್ಟು ಹೋಗ್ತಾರೆ. ಇದು ಎಂತ ಹಾಸ್ಯಾಸ್ಪದ. ಲೀಲೆ ಮಾಡೋದು ಎಲ್ಲಿ ಮಾಡ್ತಾರೆ? ಲೀಲೆ ಯಾವ್ದೋ ಜೊತೆ ಯುದ್ಧ ಮಾಡ್ಬೇಕಾಗಿತ್ತು, ಅನಾಯಾಸವಾಗಿ ಸುಮ್ನೆ ಹಿಂಗ್ ಹೊಡೆದ ಬೀಳಿಸ್ತಾರೆ. ಅಥವಾ ಏನೋ ನಾಟಕ ಮಾಡೋದು, ಅದು ಲೀಲೆ. ಮರಣ ಮತ್ತೆ ಜನನ ಈ ವಿಷಯದಲ್ಲಿ ಯಾರು ಲೀಲೆ ಮಾಡಿದ್ರು, ಅದು ಲೀಲೆ ಯಾಕೆ ಮಾಡ್ಬೇಕು?
ಆದ್ರಿಂದ ಈ ತರದ ಅಪ್ರಬುದ್ಧ ವ್ಯಾಖ್ಯಾನ, ಯಾವುದೇ ಪ್ರಮಾಣಬದ್ಧವಲ್ಲದ ವ್ಯಾಖ್ಯಾನ ಏನಿದೆ ಅದು ಸರಿ ಇಲ್ಲ ಅಂತ ಹೇಳಿ ಖಂಡನೆ ಮಾಡ್ತಾ, ಏಕಾದಶ ಸ್ಕಂದ ಭಾಗವತದಲ್ಲಿ ಬರೋ ಮಾತಿನ ವಿರೋಧನೂ ಇದೆ ಇವರೆಲ್ಲ ಹೇಳೋ ವಿಷಯಕ್ಕೆ. ಹಾಗಾಗಿ ಸುತರಾಮ್ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೊಟ್ಟ ವಿವರಣೆ. ಇಷ್ಟಾಗಿ ಇಲ್ಲಿವರೆಗೆ ನಾವು ಕೇಳಿದ್ವಿ, ವಿದುರರಿಗೆ ಉದ್ಧವರಿಂದ ಉಪದೇಶ ಪಡಿಲಿಕ್ಕೆ ಆಗ್ಲಿಲ್ಲ. ಯಾಕೆ? ವಿದುರರಿಗೆ ಉದ್ಧವರು ಹೇಳ್ಬಿಟ್ರು, ಅದು ಕೃಷ್ಣನ್ ಸಂಕಲ್ಪ ಆಗಿದೆ, ಗಂಗಾ ತೀರದಲ್ಲಿ ಮೈತ್ರೇಯರಿದ್ದಾರೆ, ಅವರಿಂದಾನೇ ನಿನ್ಗೆ ಉಪದೇಶ ಆಗ್ಬೇಕು, ನಾನು ಬದರಿಗೆ ಹೋಗ್ಬಿಡ್ತೀನಿ ಅಂತ ಅವ್ರು ಹೊರಟು ಬಿಟ್ರು. ಆದ್ರೆ ವಾಪಸ್ಸು ದ್ವಾರಕೆಗೆ ಬರ್ತಾರೆ. ಆಮೇಲೆ 26 ವರ್ಷದ ನಂತರ ಯಾದವರು ಪರಸ್ಪರ ನಾಶವನ್ನು ಹೊಂದುತ್ತಾರೆ. ಮತ್ತೆ ಅವರು ಕೃಷ್ಣನಿಂದ ಉಪದೇಶ ಪಟ್ಕೊಳ್ತಾರೆ, ಮತ್ತೆ ಅವರು ಬದರಿಗೆ ಹೋಗ್ತಾರೆ. ಈ ತರದ ಒಂದು ಸಂದರ್ಭ. ಇಷ್ಟೆಲ್ಲ ಆಗಿಯೂ ಕೂಡ ಯಾದವರ ನಾಶ ಆಯ್ತು, ಕೃಷ್ಣನು ಹೊರಟ, ಆದ್ರೆ ಉದ್ಧವರು ಮಾತ್ರ ಇದ್ರು ಅನ್ನುವ ಪುನಃ ಅದೇ ಪ್ರಶ್ನೆಗೆ ಬರ್ಬೇಕು ನಾವು. ಹಾಗಾದ್ರೆ ಯಾಕೆ ಉದ್ಧವರನ್ನ ಕೃಷ್ಣ ಹಾಗೆ ಇಟ್ಕೊಂಡಿದ್ದ ಅಂದ್ರೆ ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾ ಹೋಗ್ತಾರೆ ಪರೀಕ್ಷಿತ್ ರಾಜನಿಗೆ. ಆ ಉತ್ತರ ಕೊಡೋ ಮುಂಚೆ ಒಂದಿಷ್ಟು ಕಾರಣಗಳನ್ನ ಹೇಳ್ತಾರೆ. ಒಂದು ಕಾರಣ ಹೇಳ್ತಾ ಹೇಳ್ತಾ ಕೊನೆಗೆ ಅದಕ್ಕೆ ಉತ್ತರ ಸಿಗತ್ತೆ. ಅದೇನು ಅಂತ ನೋಡೋಣ. 29ನೇ ಶ್ಲೋಕ. ಶುಕ ಉವಾಚ ಬ್ರಹ್ಮ ಶಾಪಾಪದೇಶೇನ ಕಾಲೇನ ಮೋಘವಾನ್ ಸ್ಥಿತಃ ಸಂಭೃತ್ಯ ಸ್ವಕುಲಂ ನೂನಂ ತ್ಯಕ್ಷನ್ ದೇಹಂ ಅಚಿಂತಯತ್. ಈ ಶ್ಲೋಕದಲ್ಲಿ ಆ ವಿವಾದ ಶುರು ಆಗಿತ್ತು. ಯಾಕೆ ತ್ಯಕ್ಷಂ ದೇಹಂ ಅಂತಿದೆ, ದೇಹವನ್ನ ಬಿಡ್ತಾ ಯೋಚಿಸ್ತಾ, ದೇಹವನ್ನ ಬಿಡ್ತಾ ಅಂತ ಸ್ಪಷ್ಟ ಇದ್ಮೇಲೆ ಹೇಗೆ ಅರ್ಥ ಹೇಳ್ತೀರಿ ಅಂತ ಅದಕ್ಕೆ ಸ್ಕಂದ ಪುರಾಣದ ಮಾತನ್ನ ಆಗ್ಲೇ ಆಚಾರ್ಯರು ಉಲ್ಲೇಖ ಮಾಡಿದ್ದು. ಇನ್ನು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಅಂತ ಇದೇ ಶ್ಲೋಕದಲ್ಲಿ ಹಿಂದಿನ ಕೆಲವು ವ್ಯಾಖ್ಯಾನಕಾರರು ವ್ಯತ್ಯಾಸ ಮಾಡಿದ್. ಎಲ್ಲಿ ಸಂಹೃತ್ಯ ಸ್ವಕುಲಂ ಸ್ಫೀತಂ ಅಂತ ಮಾಡ್ಕೊಳ್ತಾರೆ. ನೂನಂ ಅಲ್ಲ, ಅದು ಸ್ಫೀತ ಅಂತ ಶಬ್ದ ಇದೆ ಅಂತ ಮಾಡ್ಕೊಳ್ತಾರೆ. ಸ್ಫೀತ ಅಂದ್ರೆ ದೊಡ್ಡದಾಗಿ ಹೊಳೆಯುವಂತಹ ದೇಹ, ಎಲ್ರಿಗೂ ಕಾಣುವಂತಹ ದೇಹ ಬಿಟ್ಟ ಅದೃಶ್ಯನಾಗೋದ ಕೃಷ್ಣ ಅಂತ. ಆದ್ರೆ ಇದು ಏಕಾದಶ ಸ್ಕಂದ ಭಾಗವತದ ಮಾತಿಗೆ ವಿರೋಧ, ಅದ್ ಸರಿ ಇಲ್ಲ. ಹಾಗಾದ್ರೆ ಈ ಕೃಷ್ಣ ಏನ್ ಯೋಚನೆ ಮಾಡ್ದ? ಶುಕಾಚಾರ್ಯ ಏನ್ ಹೇಳಿಕ್ ಹೊರಟಿದ್ದಾರೆ ಅಂದ್ರೆ ಅದು ಬ್ರಹ್ಮಶಾಪ ಅಂತ ಒಂದು ನಿಮಿತ್ತ ಮಾಡ್ಕೊಂಡ, ಅದೊಂದು ನೆಪ ಮಾಡ್ಕೊಂಡ. ಈ ನೆಪ ಅನ್ಲಿಕ್ಕೆ ಸಂಸ್ಕೃತದಲ್ಲಿ ಅಪದೇಶ ಅಂತ ಶಬ್ದ ಹೇಳ್ತಾರೆ. ಅಪದೇಶ ಅಂದ್ರೆ ಏನೋ ನೆಪ ಮಾಡ್ಕೊಂಡು ಸುಮ್ಮನೆ ಬೈತಾ ಇರೋದು. ಬೈಯೋದು ಹವ್ಯಾಸ, ಬೈಬೇಕೊಬ್ರನ್ನ, ಏನೋ ನೆಪ ಮಾಡ್ಕೊಂಡು ಬೈತಾ ಕೂತಿರೋದು. ಹಾಗೆ ಇಲ್ಲಿ ಬ್ರಹ್ಮಶಾಪ ಅನ್ನೋ ನೆಪ ಮಾಡ್ಕೊಂಡು ಕೃಷ್ಣ ತಾನು ಅಮೋಘ ವಂಚಿತ, ತನ್ನ ಸಂಕಲ್ಪ ಯಾವತ್ತೂ ವ್ಯರ್ಥ ಆಗಲ್ಲ ಅಂತ ಅಮೋಘವಾದ ಸಂಕಲ್ಪ ಒಂದು. ಹಾಗಾಗಿ ತನ್ನ ಕುಲವನ್ನ ಸಮಗ್ರವಾಗಿ ನಾಶ ಮಾಡಬೇಕು ಅಂತ, ಅದು ಈಗ್ಲೇ ಅಲ್ಲ ಮುಂದಕ್ಕಾಗ್ಬೇಕು ಯದುಕುಲ ನಾಶ ಅಂತ ಸಂಕಲ್ಪ ಮಾಡಿ ತಾನು ದೇಹ ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾನೆ ಕೃಷ್ಣ. ಈ ರೀತಿ ಹೇಳ್ತಾ ಇದೇ ಶ್ಲೋಕದಿಂದ ಉದ್ಧವರು ಯಾಕೆ ಉಳಿದ್ರು ಅನ್ನೋದಕ್ಕೂ ಕಾರಣ ಕೊಡ್ತಾರೆ. ಯಾಕಂದ್ರೆ ಉದ್ಧವರು ಉಳಿಬೇಕಾದ್ರೆ ಯಾದವ ಕುಲ ಆಯ್ತು, ಕೃಷ್ಣನೂ ಹೊರಟ, ಯಾಕೆ ಉದ್ಧವ ಇದ್ದಿದ್ದು ಅಂದ್ರೆ ದೇವರ ಸಂಕಲ್ಪ ಆಗಿತ್ತು. ಅದೊಂದು ಉತ್ತರ. ಅಮೋಘ ವಾಂಛಿತ, ಅವನ ಇಚ್ಛೆ ಹಾಗೆ ಇತ್ತು, ಉದ್ಧವರು ಉಳಿಲಿ, ಉದ್ಧವರಿಗೆ ಏನೂ ಆಗ್ಬಾರ್ದು ಅಂತ. ಅದಕ್ಕೋಸ್ಕರ ಅವ್ರಿಗೇನೂ ತೊಂದರೆ ಆಗ್ಲಿಲ್ಲ ಅಂತ. ಇದರ ಮಧ್ಯದಲ್ಲಿ ಒಂದು ವಿವಾದದ ವಿಷಯ ತೆಗಿತ ಮತ್ತೆ ವ್ಯಾಖ್ಯಾನದಲ್ಲಿ. ಅಲ್ಲ, ಇಲ್ಲಿ ಯದುಕುಲ ನಾಶ ಮಾಡಿ ಆಮೇಲೆ ಯೋಚನೆ ಮಾಡ್ದ ಕೃಷ್ಣ ಅಂತ ಹೇಳ್ತಾರೆ. ವಸ್ತುತಃ ಉದ್ಧವರು ಯಾವಾಗ ಈ ಚರಮೋಪದೇಶ ಅಂದ್ರೆ ಕೊನೆಗೆ ಕೃಷ್ಣನ ಹತ್ರ ಉಪದೇಶ ಪಟ್ಕೊಂಡು ಬದರಿ ಕ್ಷೇತ್ರಕ್ಕೆ ಹೋಗ್ತಾರೋ, ಆಗ ಹೋದ ಮೇಲೆ ಯದುಕುಲ ಸಂಹಾರ ಹೇಳಿತ್ತು. ಆದ್ರೆ ಮುಂಚೆನೆ ಹೇಳ್ದಂಗ ಆಯ್ತಲ್ವಾ ಅಂದ್ರೆ ಅದು ಆಗಲ್ಲ. ಈಗ ಯದುಕುಲ ಸಂಹಾರ ಏನಾಗಿಲ್ಲ, ಮುಂದೆ ಆಗುವಂತ ಯದುಕುಲ ಸಂಹಾರವನ್ನ ಮೊದಲೇ ಕೃಷ್ಣ ತಾನು ನಿಶ್ಚಯ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದ ಅಂತ ಈ ರೀತಿ ಅರ್ಥವನ್ನ ಮಾಡ್ಬೇಕಿಲ್ಲಿ. ಅದರಿಂದ ಇಲ್ಲಿ ಸಂಹರ್ತುಂ ಅಂತ ಇದೆ, ಸಂಹೃತ್ಯ ಸ್ವಕುಲಂ ಅಂತ. ಸಂಹೃತ್ಯ ಅಂದ್ರೆ ಸಂಹಾರ ಮಾಡಿ ಅಂತಲ್ಲ, ಮುಂದೆ ಸಂಹಾರ ಮಾಡ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡು ತಾನು ಹೀಗೆ ಯೋಚನೆ ಮಾಡ್ತಾ ಕೂತ. ಹಾಗಾದ್ರೆ ಮುಂದೆ ಕೃಷ್ಣ ಹೇಳ್ತಾನೆ, ಯಾಕೆ ಉದ್ಧವರನ್ನೇ ನಾನು ಉಳಿಸಿದ್ದು, ಯಾಕೆ ಉದ್ಧವರು ಉಳಿಬೇಕಾಗಿತ್ತು, ಅವ್ರ ಕಾರ್ಯ ಏನಿತ್ತು ಅನ್ನೋದನ್ನ ಕೃಷ್ಣ ತಾನು ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ. ಅದನ್ನ ಶುಕಾಚಾರ್ಯ ವಿವರಿಸ್ತಾರೆ. ಅದೇನು ಉತ್ತರ ಕೊಡ್ತಾರೆ ಮುಂದಕ್ಕೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ.
ನಮಸ್ಕಾರ ಗುರುಗಳೇ, ಧನ್ಯವಾದ ಗುರುಗಳಿಗೆ ನಮಸ್ಕಾರ. ಸ್ಪೀತಂ ಅನ್ನೋದಕ್ಕೆ ಅರ್ಥ ಗೊತ್ತಾಗಿಲ್ಲ. ಅದೇ ಹೊಳಪು, ಹೊಳೆಯೋದು ಅಂತ, ಕಣ್ಣಕ್ಕೆ ಕಾಣೋದು ಅಂತ. ದೊಡ್ಡ ಶೈಲಿ. ನೂನಂ ಅಂದ್ರೂ ಅದೇನಾ ಗುರುಗಳೇ? ನೂರ ಅಂದ್ರೆ ನಿಶ್ಚಯವಾಗಿ ಅಂತ ಅರ್ಥ. ಆಯ್ತು, ಧನ್ಯವಾದ ಗುರುಗಳೇ, ನಮಸ್ಕಾರ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ.